ಇನ್ನೊಬ್ಬರ ಮಕ್ಕಳನ್ನು, ಆ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ, ಒಳ್ಳೆ ದೇವರ ಸೇವೆ ಮಾಡ್ತಾರೆ, ಸತ್ಕರ್ಮಗಳನ್ನು ಮಾಡ್ತಾರೆ ಅಂದರೆ ಅಸೂಯೆ ಮಾಡಬಾರದು. ಇನ್ನೊಬ್ಬರ ಮಕ್ಕಳ ಬಗ್ಗೆ ಅಸೂಯೆಯನ್ನು ಮಾಡಿದರೆ ಮಕ್ಕಳೇ ಆಗೋದಿಲ್ಲ ಜನ್ಮಾಂತರದಲ್ಲಿ ಅಂತ ಮಹಾಭಾರತ ಹೇಳುತ್ತದೆ. ಅನುಶಾಸನ ಪರ್ವದಲ್ಲಿ ರುದ್ರದೇವರು ಹೇಳಿದ ಮಾತನ್ನು ನೀವು ಕೇಳಿದ್ದೀರಿ. ಅಸೂಯೆ ಮಾಡಬಾರದು, ಸಂತೋಷ ಪಡಬೇಕು. ನೋಡಿ, ಜೀವನದಲ್ಲಿ ಕೊನೆಗೆ ಗುರಿ ಯಾವುದು ಹೇಳಿ? ಸಂತೋಷ ತಾನೇ. ಅದು ಬಿಟ್ಟರೆ ಇನ್ನೇನಿದೆ? ಸುಖಮೇವ ಸದಾ ಮೇ ಸ್ಯಾತ್ ದುಃಖಂ ಅನಾಗಪಿ ಮಾ ಭೂತ್. ಯಾವಾಗಲೂ ನನಗೆ ಸುಖ ಆಗಬೇಕು. ಉದ್ಯೋಗ ಮಾಡೋದು ಯಾಕೆ? ಹಣಕ್ಕಾಗಿ. ಹಣ ಯಾಕೆ? ಕೊನೆಗೆ ಸುಖಕ್ಕಾಗಿ. ತಾನು ಉಣ್ಣುವುದಕ್ಕೆ, ತನ್ನವರಿಗೆ ಕೊಡುವುದಕ್ಕೆ, ತನ್ನವರು ಉಂಡು ನಕ್ಕಾಗ ನೋಡಿ ಸಂತೋಷ ಪಡುವುದಕ್ಕೆ, ತಾನೇ ಉಂಡು ತಿಂದು ಉಟ್ಟು ತೊಟ್ಟು ಸಂತೋಷ ಪಡುವುದಕ್ಕೆ. ಕೊನೆಗೆ ಬರೋದು ಯಾವುದು? ಸಂತೋಷಕ್ಕೆ. ಸಂತೋಷ ಯಾವುದಕ್ಕೆ? ಒಬ್ಬರು ಎದ್ದು ನಿಂತು ಉತ್ತರ ಹೇಳಿ ನೋಡೋಣ. ಸಂತೋಷ ಯಾಕೆ? ಹಣ ಯಾಕೆ? ಉತ್ತರ ಇದೆ. ಊಟ ಯಾಕೆ? ಉತ್ತರ ಇದೆ. ಕೊನೆಯ ಉತ್ತರ ಸಂತೋಷ. ಅದು ಯಾಕೆ? ಉತ್ತರ ಇಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ, ತಸ್ಸೈವ ಸ್ವರಸ ಸುಂದರತ್ವಾತ್. ಅದು ಅದಕ್ಕಾಗಿ ಬೇಕು, ಇನ್ನೊಂದಕ್ಕಾಗಿ ಅಲ್ಲ ಅದು. ಹೀಗಾಗಿ ಜೀವನದಲ್ಲಿ ಇರೋದೇ ಒಂದು ಸಂತೋಷ, ಒಂದು ತೃಪ್ತಿ, ಆನಂದ. ಇದು ತಾನೇ ಗುರಿ. ಹಾಗಾದರೆ ಯಾಕೆ ನಿಮ್ಮ ಸಂತೋಷಕ್ಕೆ ನೀವೇ ಕಡಿವಾಣ ಹಾಕ್ತೀರಿ?